ಸಿಎಂ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ನಂಜನಗೂಡು ತಾಲೂಕಿನ ಚಿಕ್ಕಯ್ಯನ ಛತ್ರ ಗ್ರಾಮದ ಐತಿಹಾಸಿಕ ಹಾಗೂ ಪುರಾಣ ಪ್ರಸಿದ್ಧ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕೆಲವು ಕಿಡಿಗೇಡಿಗಳು ದೇವರ ಹೆಸರಿನಲ್ಲಿ ಭಾರೀ ವಂಚನೆ ಮಾಡುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಗ್ರಾಮದ ಮುಖಂಡ ಸಿಎನ್ ಚಂದ್ರು ಗಂಭೀರ ಆರೋಪ ಮಾಡಿದ್ದಾರೆ. ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಾಲಯವು ನೂರಾರು ವರ್ಷಗಳ ಐತಿಹಾಸಿಕ ಪ್ರಸಿದ್ಧಿ ಹೊಂದಿದ್ರೂ ನಿರ್ವಹಣೆ ಇಲ್ಲದೆ ಸಂಪೂರ್ಣ ಶಿಥಿಲಗೊಂಡಿತ್ತು. ಇತ್ತೀಚಿನ ಕೆಲವು ವರ್ಷಗಳ ಹಿಂದೆ ಗ್ರಾಮಸ್ಥರು, ಮುಖಂಡರು ಸೇರಿ ಸುತ್ತಮುತ್ತಲಿನ ಕಾರ್ಖಾನೆಗಳು ಹಾಗೂ ಸರ್ಕಾರ ಮತ್ತು ರಾಜಕಾರಣಿಗಳ ಸಹಕಾರದಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಜೀರ್ಣೋದ್ಧಾರ ಮಾಡಲಾಗಿದೆ. ಅಲ್ಲದೆ ಕಾರ್ತಿಕ ಮಾಸ ಸೇರಿದಂತೆ ವಿಶೇಷ ದಿನಗಳು ಹಾಗೂ ದಿನದ ಪೂಜೆ, ಅನ್ನಸಂತರ್ಪಣೆ, ಉತ್ಸವಾದಿಗಳು ಸೇರಿದಂತೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಗ್ರಾಮದ ಮುಖಂಡರು, ದಾನಿಗಳಿಂದ ಹಾಗೂ ಕಾರ್ಖಾನೆಗಳಿಂದ ಚಂದ ವಸೂಲಿ ಮಾಡಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಾಗುತ್ತಿತ್ತು. ಇತ್ತೀಚೆಗೆ ಜೀರ್ಣೋದ್ಧಾರಗೊಂಡ ದೇವಾಲಯಕ್ಕೆ ಉತ್ತಮ ಆದಾಯ ಬರುವಂತಾದ ಕಾರಣ ಮುಜರಾಯಿ ಇಲಾಖೆಗೆ ಸೇರಿದ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯಕ್ಕೆ ದತ್ತು ನೀಡಿ ದೇವಾಲಯದ ಆಡಳಿತ ಮಂಡಳಿ ಸುಪರ್ದಿಗೆ ನೀಡಲಾಗಿದೆ. ಇನ್ನು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ ಸುಪರ್ದಿಗೆ ಒಳಪಟ್ಟ ಮೇಲೆ ದೇವಾಲಯದ ಎಲ್ಲ ಆದಾಯ ಮತ್ತು ಖರ್ಚು ಸೇರಿದಂತೆ ಧಾರ್ಮಿಕ ಕಾರ್ಯಗಳನ್ನು ದೇವಾಲಯದ ವತಿಯಿಂದಲೇ ನಿರ್ವಹಿಸಲಾಗುತ್ತಿದೆ. ಆದರೆ ಗ್ರಾಮದ ಕೆಲವು ಕಿಡಿಗೇಡಿಗಳು ಈಗಲೂ ಹಿಂದಿನ ಚಂದ ವಸೂಲಿಯನ್ನೇ ಕರಗತ ಮಾಡಿಕೊಂಡು ನಕಲಿ ರಸೀದಿ ಬಳಸಿಕೊಂಡು ಲಕ್ಷಾಂತರ ರೂಪಾಯಿ ಚಂದ ವಸೂಲಿ ಮಾಡಿ ತಮ್ಮ ಸ್ವಂತಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ಇನ್ನು ಅಕ್ರಮ ಹಣ ವಸೂಲಿಗೆ ಸಂಬಂಧಿಸಿದಂತೆ ಮುಜರಾಯಿ ಇಲಾಖೆ ಅಧಿಕಾರಿಗಳು ಹಾಗೂ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ನೀಡಿದ್ದೇನೆ, ಆದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಕಿಡಿಕಾರಿದ್ದಲ್ಲದೆ ಈಗಲೂ ಕಾರ್ತಿಕ ಮಾಸದ ಹೆಸರಿನಲ್ಲಿ ಅಕ್ರಮವಾಗಿ ಹಣ ವಸೂಲಿ ದಂಧೆ ಮಾಡುತ್ತಿದ್ದಾರೆ. ಹಾಗಾಗಿ ಯಾರೇ ದಾನಿಗಳು ಅವರಿಗೆ ಚಂದ ನೀಡದೆ ತಾವು ಖುದ್ದು ದೇವಾಲಯಕ್ಕೆ ಬಂದು ತಾವು ನೀಡುವ ಹಣ ಮತ್ತು ದವಸ ಧಾನ್ಯಗಳಿಗೆ ರಶೀದಿ ಪಡೆದುಕೊಳ್ಳುವ ಮೂಲಕ ಅಕ್ರಮ ಹಣ ವಸೂಲಿಗೆ ಕಡಿವಾಣ ಹಾಕಬೇಕು ಎಂದು ಮನವಿ ಮಾಡಿಕೊಂಡರು. ದೇವಾಲಯ ಸುಮಾರು 700-800 ವರ್ಷಗಳ ಇತಿಹಾಸ ಇರುತ್ತೆ. ಇದು ಮುಜರಾಯಿ ಇಲಾಖೆಗೆ ಒಳಪಟ್ಟಿದ್ದು, ಮುಜರಾಯಿ ಇಲಾಖೆ ಪರಿಗಣಿಸಲಾಗಿ ಅದು ಸ್ಥಿತಿಗೊಂಡಿದ್ದು. ಗ್ರಾಮಸ್ಥರು ಎಲ್ಲ ದಾನಿಗಳು, ಕಾರ್ಖಾನೆ ಮಾಲೀಕರು ಎಲ್ಲ ದಾನಿಗಳಿಂದ ಕಲೆಕ್ಟ್ ಮಾಡಿ ಕೆಲವು ವರ್ಷಗಳು ಸುಮಾರು ಒಂದು 15 ವರ್ಷದ ಹಿಂದೆ ನಾವು ಎಲ್ಲ ಒಳಗೂಡಿ ಗ್ರಾಮಸ್ಥರೆಲ್ಲ ಸೇರಿ ಅದನ್ನ ಜೀವನೋದ್ಧಾರ ಮಾಡಿ ಅಭಿವೃದ್ಧಿ ಮಾಡಿದ್ವಿ. ತದನಂತರ ನಾವು ಅನ್ನಸಂತರ್ಪಣೆ ಕಾರ್ಯಕ್ರಮ ಇರ್ಬೋದು, ದೇವರ ಉತ್ಸವ ಇರ್ಬೋದು, ಈ ಪೂಜಾ ಪುರಸ್ಕಾರ ಎಲ್ಲ ಕೂಡ ನಾವು ಗ್ರಾಮದಿಂದ ಮಾಡಿದ ನಂತರ ಭಕ್ತಾದಿಗಳು ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಬರಕ್ಕೆ ಶುರು ಮಾಡೋದು. ನಂತರ ದೇವಸ್ಥಾನ ಭಾರಿ ಅಭಿವೃದ್ಧಿ ಕೂಡ ಆಗಿದೆ. ಸರ್ಕಾರದಿಂದ ಕೂಡ 1 ಕೋಟಿ ಅನುದಾನವನ್ನು ನೀಡಿ ಅಭಿವೃದ್ಧಿ ಅಂತ ಸಾಗಿದೆ. ಅದು ತದನಂತರ ರಾಜ್ಯ ದತ್ತಿ ಇಲಾಖೆಗೆ ನಾವು ಸೇರಿ ನಾವು ಒಳಗಡೆ ಅಲ್ಲಿ ಕೂಡ ಅದನ್ನ ಹೊಂದಾಣಿಕೆ ನಡೀತಾ ಇದೆ. ಸರ್ ಇದನ್ನ ಏನಾದ್ರು ನಿಮ್ಮ ಸುಪರ್ದಿಗೆ ತಗೊಳ್ಳಿ ಅಂತ ಹೇಳಿ ನಾವು ಅಲ್ಲಿಗೆ ಮನವಿ ಕೊಟ್ಟಿದ್ದು. ಅವರು ಕೂಡ ಇದನ್ನ ತಹಸೀಲ್ದಾರ್ಗೆ, ಜಿಲ್ಲಾಧಿಕಾರಿಗಳ ಗಮನ ತಗೊಂಡು ಚರ್ಚೆ ಮಾಡಿ ಅದನ್ನ ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯಕ್ಕೆ ಅದನ್ನ ದತ್ತು ಪಡೆದಿ ಅಂತ ಹೇಳಿ ಅವರು ಆದೇಶ ಕೊಟ್ಟು, ಅದೇ ಪ್ರಕಾರ ಅವರು ಅಲ್ಲಿ ಏನ್ ನಿಯಮಗಳು ಏನ್ ನಡೀತಿದೆ ಅದನ್ನೆಲ್ಲ ಪಟ್ಟಿ ಮಾಡಿ ಅಲ್ಲಿ ಏನ್ ಬಡಕಗಳು ಒಂದೊಂದು ಏನಿದೆ, ಹಣಕಾಸು ಏನಿದೆ ಅದನ್ನೆಲ್ಲ ಕೂಡ ಒಂದು ಲಿಸ್ಟ್ ಮಾಡಿ ನಂತರ ಅದನ್ನ ದೇವಾಲಯನ ಶ್ರೀಕಂಠೇಶ್ವರ ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯಕ್ಕೆ ದತ್ತು ಬಿಡೋದು. ಅದಾದ ನಂತರ ನಾವು ಹಿಂದೆ ಏನೋ ಸಾರ್ವಜನಿಕರಿಂದ ಚಂದ ವಸೂಲಿ ಮಾಡ್ತಾ ಇದ್ದೋ ಆ ಕಾರ್ಯಕ್ರಮನ ಎಲ್ಲ ಪೂರ್ತಿ ನಾವೇ ಮಾಡ್ತೀವಿ ಅಂತ ಹೇಳಿ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ, ಉತ್ಸವ, ಶಾಮಿಯಾನ ಹಾಕೋದು, ನಂತರ ಆ ದೀಪಾಲಂಕಾರ ಎಲ್ಲವೂ ಕೂಡ ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯದಿಂದಲೇ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಬರಂತ ಆದಾಯನೂ ಕೂಡ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನದವರು ಕೂಡ ಪಡೀತಾ ಇದ್ದಾರೆ. ಈ ಗ್ರಾಮದಲ್ಲಿ ಏನಾಗಿದೆ ಅಂದ್ರೆ ಕೆಲವರು ಕಿಡಿಗೇಡಿಗಳು ಓಡಾಡ್ತಾರಲ್ಲ, ಅವರು ಇದೇ ವೃತ್ತಿನ ಹಿಂದೆ ಮಾಡ್ತಿದ್ದ ವೃತ್ತಿನ ಕಂಟಿನ್ಯೂ ಮಾಡ್ತಾರೆ. ಅವರು ಏನು ಇದು ನಂಜನಗೂಡು ದೇವಸ್ಥಾನದವರು